ಹೋಲ್ ಬ್ಲಾಕ್ ಮಾಡಿದ ಕಿಡಿಗೇಡಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪುರಸಭಾ ಅಧ್ಯಕ್ಷರ ಸೂಚನೆ ಮೇರೆಗೆ ಸಿಬ್ಬಂದಿಗಳಿಂದ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಪಟ್ಟಣದ ಕೆಲವು ಕಡೆ ಯುಜಿಡಿ ಮ್ಯಾನ್ ವಾಲ್ಗಳಿಗೆ ಕೆಲ ಕಿಡಿಗೇಡಿಗಳು ಮರಳಿನ ಚೀಲ ಹಾಗೂ ಕಲ್ಲುಗಳನ್ನು ಹಾಕಿ ಬಂದ್ ಮಾಡಿದ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಕಾರ್ಮಿಕರುಗಳಿಂದ ಅದನ್ನು ತೆರವುಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಟ್ಟಣದ ಹೊಳೆಬೀದಿಯ 6ನೇ ವಾರ್ಡ್ನಲ್ಲಿ ಯುಜಿಡಿಯ ಮ್ಯಾನ್ ಹೋಲ್ಗೆ ಕಿಡಿಗೇಡಿಗಳು ಮರಳು ತುಂಬಿದ ಚೀಲ ಹಾಗೂ ಕಲ್ಲುಗಳನ್ನು ಹಾಕಿ ಯುಜಿಡಿ ನೀರು ಸರಾಗವಾಗಿ ಹೋಗದಂತೆ ಬಂದ್ ಮಾಡಿದ್ದರು. ಇಲ್ಲಿ ನೀರು ಕಟ್ಟಿ ಹೊಲ ಮತ್ತು ಗದ್ದೆಗಳಿಗೆ ರಸ್ತೆಗೆ ಯುಜಿಡಿ ನೀರು ಹೋಗಿ ಕಲುಷಿತವಾಗಿತ್ತು. ನಮಗೆ ಮಾಹಿತಿ ಬಂದ ತಕ್ಷಣ ನಾವು ಸ್ಥಳಕ್ಕೆ ಹೋಗಿ ನೋಡಿದಾಗ ಯಾರು ಕಿಡಿಗೇಡಿಗಳು ಈ ಕೆಲಸ ಮಾಡಿದ್ದು ಕಂಡು ಬಂದಿದ್ದು, ಇಲ್ಲಿ ಯಾವುದೇ ಸಿಸಿಟಿವಿ ಕ್ಯಾಮೆರಾಗಳಿಲ್ಲ. ಇಲ್ಲಿ ಯಾರಿಗಾದರೂ ಅನುಮಾನ ಬಂದರೆ ನಮಗೆ ತಿಳಿಸಿ, ಅಂತವರ ವಿರುದ್ಧ ಕ್ರಮ ಕೈಗೊಂಡು ಎಫ್ಐಆರ್ ದಾಖಲಿಸಲಾಗುವುದು ಎಂದು ತಿಳಿಸಿದ್ದರಲ್ಲದೆ, ಯುಜಿಡಿ ನೀರು ದೇವಸ್ಥಾನದಿಂದ ಹೊಳೆಬೀದಿಯ ಯುಜಿಡಿವರೆಗೂ ಹರಿಯುತ್ತದೆ. ಈ ರೀತಿ ಅನಾಗರಿಕರಂತೆ ವರ್ತಿಸಿ ಮ್ಯಾನ್ ಹೋಲ್ ಮುಚ್ಚುವುದು, ಇಂತಹ ಕೆಲಸ ಮಾಡಿದರೆ ಸಾಕಷ್ಟು ತೊಂದರೆಯಾಗುವುದಲ್ಲದೆ ಯುಜಿಡಿ ಸಮಸ್ಯೆ ಇನ್ನಷ್ಟು ದೊಡ್ಡದಾಗುತ್ತದೆ. ಆದ್ದರಿಂದ ಯಾರು ಕೂಡ ಇಂತಹ ಕೆಲಸ ಮಾಡಬಾರದು. ಒಂದು ವೇಳೆ ಮಾಡಿದರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕಿಡಿಗೇಡಿಗಳು ನೋಡಿ, ಚೀಲನ ಕಲ್ಲು ಮತ್ತು ಚೀಲದೊಳಗೆ ಮರಳನ್ನು ಕಟ್ಟಿ ಒಳಗಡೆ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಮುಂದಕ್ಕೆ ಹೋಗಬಾರ್ದು ಅನ್ನೋ ಉದ್ದೇಶನ ಏನೋ ಗೊತ್ತಿಲ್ಲ. ಹೊತ್ತಿಲ್ಲ ಈ ಥರ ಮಾಡಿದರೆ ಇಡೀ ಊರಿಂದು ನೀರು ಯುಜಿಡಿ ನೀರು ಕಟ್ಕೊಂಡು ನೋಡಿ, ಇಲ್ಲೆಲ್ಲ ಗದ್ದೆ ಹರಿದು ಪೂರ್ತಿ ಇಲ್ಲೆಲ್ಲ ತುಂಬ್ಕೊಂಡಿದೆ. ಈ ಥರ ಮಾಡಿದರೆ ಯಾವ ಥರ ಅಂತೇಳಿ ನಾವು ಇದು ಮಾಡೋದು? ನಮಗೇನು CC ಕ್ಯಾಮ್ರಾ ಇಲ್ಲ, ಯಾರನ್ನ ಅಂತ ಹೇಳಿ ದೂರೋದು? ಈ ಥರ ಯಾರೂ ದಯಮಾಡಿ ಈ ಥರ ಮಾಡಬಾರ್ದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಈ ಥರ ಇಲ್ಲಿ ಮಾಡಿದರೆ ಹೊಳೆಬೀದಿ ಲಾಸ್ಟು ಮೇಲಿಂದ ಬರ್ತಕ್ಕಂಥ ದೇವಸ್ಥಾನದಿಂದ ಬರ್ತಕ್ಕಂಥ ಯುಜಿಡಿ ನೀರು ಎಲ್ಲ ಕಡೆ ಬ್ಲ್ಯಾಕ್ ಆಗಿ ಎಲ್ಲರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ದಯಮಾಡಿ ಇದು ಈ ಥರ ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಈ ಥರ ಯುಜಿಡಿ ಮ್ಯಾನ್ಯುವಲ್ ಒಳಗಡೆ ಕಲ್ಲು ಹಾಕೋದು, ಇಲ್ಲ ಅಂದರೆ ಚೀಲ ಹಾಕೋದು, ಬಂದ್ ಮಾಡೋದು ಮಾಡಬಾರ್ದು. ಅಕಸ್ಮಾತ್ ಏನಾರ ಯಾರು ಅಂತ ಹೇಳಿ ಗೊತ್ತಾಯಿತು ಅಂತಂದರೆ ಅವ್ರ ಮೇಲೆ ಕಂಪ್ಲೇಂಟು ಮಾಡ್ತೀವಿ, ಆಯಿತಾ, FIR ಮಾಡಿಸ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ವಾರ್ಡಿನ ಸದಸ್ಯರಾದ ಸೌಮ್ಯ ಸುಬ್ರಹ್ಮಣ್ಯ, ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.